ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ತೀವ್ರ ಕುತೂಹಲವನ್ನು ಕೆರಳಿಸಿದ್ದಂತಹ ವಿಧಾನ ಪರಿಷತ್ನ 7 ಸ್ಥಾನಗಳ ಚುನಾವಣೆಯಲ್ಲಿ BJP JDS ಶಾಸಕರು ಅಡ್ಡ ಮತದಾನ ಮಾಡಿದ್ರಿಂದಾಗಿ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿದ್ದಾರೆ. BJPಯ 2 ಅಭ್ಯರ್ಥಿಗಳು ವಿಜಯವನ್ನು ಸಾಧಿಸಿದರೂ ಕೂಡ ಅಡ್ಡ ಮತದಾನದ ಕಾರಣ ನಿರೀಕ್ಷೆಯಷ್ಟು ಮತವನ್ನು ಪಡೆಯುವಲ್ಲಿ BJP ವಿಫಲ ಆಗಿದೆ. BJPಯ ಹೆಚ್ಚುವರಿ ಮತ ಸಿಕ್ಕಿಯೇ ಸಿಗುತ್ತದೆ ಎಂಬ ಖಾತ್ರಿಯಲ್ಲಿ ಗೆಲ್ಲಿಸಿಕೊಳ್ಳಬೇಕು ಅನ್ನುವಷ್ಟು ಸಂಖ್ಯಾಬಲ ಇರದಿದ್ದರೂ ಕೂಡ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಿದ್ದಂತಹ JDSಗೆ ದೊಡ್ಡ ಮಟ್ಟದ ಹಿನ್ನಡೆ ಆಗಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಕಾಂಗ್ರೆಸ್ನ 5 ಅಭ್ಯರ್ಥಿಗಳ ಗೆಲ್ಲುವುದು ನಿಶ್ಚಿತವಾಗಿತ್ತು. ಅದಕ್ಕೆ ಅಗತ್ಯ ಇದ್ದಂತಹ ಬೇರೆ ಪಕ್ಷಗಳ ಕೆಲವು ಮತಗಳು ಪಕ್ಷದ ಅಭ್ಯರ್ಥಿಗೆ ಬೀಳಬಹುದು ಎಂಬ ನಿರೀಕ್ಷೆ ಕೂಡ ಇತ್ತು ಅನ್ನುವಂಥದ್ದು ಗೊತ್ತಾಗಿದೆ. ಆದರೆ BJP ನಾಯಕರು ಕನಸಿನಲ್ಲೂ ಕೂಡ ಯೋಚಿಸದ ರೀತಿಯಲ್ಲಿ 11 ಹೆಚ್ಚುವರಿ ಮತಗಳನ್ನು ಕಾಂಗ್ರೆಸ್ ಪಡ್ಕೊಂಡಿರುವಂಥದ್ದು. ತಮ್ಮ ಪಕ್ಷದ ಶಾಸಕರು ಅಡ್ಡ ಮತದಾನ ಮಾಡಬಹುದು ಅಂತ ಅಂದಾಜು JDS ನಾಯಕರಿಗೂ ಕೂಡ ಇತ್ತು. ಹಾಗಾಗಿದ್ದರೂ ಕೂಡ BJP ನಾಯಕರು ಹಾಗೂ ತಮ್ಮ ಪಕ್ಷದ ಶಾಸಕರ ವಿಶ್ವಾಸಾರ್ಹತೆಯನ್ನು ಪರೀಕ್ಷೆಗೆ ಒಡ್ಲಿಕ್ಕೆ ದಳಪತಿಗಳು ಚುನಾವಣೆಯನ್ನು ಬಳಸಿಕೊಂಡರು. ಯಾರೆಲ್ಲ ಕೈಕೊಟ್ಟರು ಎಂಬುದು ಈಗ JDSಗೂ ಕೂಡ ಖಚಿತ ಆದಂತೆ ಇದೆ. ಇದನ್ನು ಸ್ವತಃ ಪತ್ರಿಕಾಗೋಷ್ಠಿಯಲ್ಲಿ ಕುಮಾರಸ್ವಾಮಿಯವರೇ ಹೇಳಿಕೊಂಡಿದ್ದಾರೆ. ನಮಗೆ ಅದರ ಹಿಂದೆ ಯಾರಿದ್ದಾರೆ ಏನು ಅನ್ನುವಂಥದ್ದು ಕಥೆಯನ್ನು ಅವರು ಪತ್ರಿಕಾಗೋಷ್ಠಿಯಲ್ಲಿ ವಿವರವಾಗಿ ತಿಳಿಸಿರುವಂಥದ್ದು. ಕಾಂಗ್ರೆಸ್ಸಿಗೆ ಅಧಿಕೃತವಾಗಿ 135 2 ಸಹ ಸದಸ್ಯರು, 1 ಸರ್ವೋದಯ ಕರ್ನಾಟಕ ಹಾಗೆ BJPಯ ಉಚ್ಚಾಟಿತ 2 ಶಾಸಕರ ಮತಗಳು ಸೇರಿ ಒಟ್ಟು 140 ಮತ ಬೀಳಬೇಕಿತ್ತು. BJPಯ ಒಬ್ಬ ಶಾಸಕರ ಮತ ಅಸಿಂಧ ಆಗಿದೆ. ಈ ಲೆಕ್ಕಾಚಾರದ ಪ್ರಕಾರ ಕಾಂಗ್ರೆಸ್ಗೆ 10 ಹೆಚ್ಚುವರಿ ಮತ ಸಿಕ್ಕಂತೆ ಆಗ್ತದೆ. ಆದರೆ ಕಾಂಗ್ರೆಸ್ಗೆ 11 ಹೆಚ್ಚುವರಿ ಮತ ಸಿಕ್ಕಿರೋದ್ರಿಂದ ಇನ್ನೂ 1 ಹೆಚ್ಚುವರಿ ಮತ BJPಯಿಂದ ಹೋಗಿದೆಯೇ ಅಥವಾ JDSನಿಂದ ಹೋಗಿದೆಯೇ ಎಂಬ ಕುತೂಹಲ ಕೂಡ ಈಗ ಇದೆ. ಕಾಂಗ್ರೆಸ್ ಮತ್ತು JDS ಎರಡೂ ಪಕ್ಷಗಳು ಅಡ್ಡ ಮತದಾನ ಆಗದಿರಲಿ ಎಂಬ ಕಾರಣಕ್ಕೆ ತಮ್ಮ ತಮ್ಮ ಶಾಸಕರನ್ನು ರೆಸಾರ್ಟ್ನಲ್ಲಿ ಕೊಂಡೋಗಿ ಇಟ್ಟಿದ್ದರು. ಕಾಂಗ್ರೆಸ್ಸು ತನ್ನ ಶಾಸಕರು ಯಾವ ರೀತಿ ಮತದಾನ ಮಾಡಬೇಕು ಎಂಬ ಕೂಡ ಅಣಕು ಮತದಾನ ಪ್ರಕ್ರಿಯೆಯನ್ನು 1 ಅಲ್ಲ 2 ಬಾರಿ ಅದು ನಡೆಸಿತ್ತು ಅನ್ನೋಂಥದ್ದು ನಾವು ಗಮನಿಸಬೇಕು. ತಮ್ಮ 2 ಅಭ್ಯರ್ಥಿಗಳ ಗೆಲುವು ಸುಲಭ ಎಂಬ ಆತ್ಮವಿಶ್ವಾಸದಲ್ಲಿದ್ದಂತಹ BJPಗೆ ಅವರು ಕೂಡ ರೆಸಾರ್ಟ್ಗೆ ಶಾಸಕರನ್ನು ಕರೆದೊಯ್ಯುವ ಪ್ರಯತ್ನ ಮಾಡಲಿಲ್ಲ. ಬದಲಿಗೆ ಫಲವನ್ನು ನೀಡಲಿಲ್ಲ ಅನ್ನುವಂಥದ್ದು ಈಗ ಫಲಿತಾಂಶ ಹೊರಬಿದ್ದ ನಂತರ ಗೊತ್ತಾಗ್ತಾ ಇದೆ. BJP 62 ಶಾಸಕರನ್ನು ಹೊಂದಿದೆ. ಉಚ್ಚಾಟಿತ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಜನಾರ್ದನ ರೆಡ್ಡಿ ಸೇರಿ ಒಟ್ಟು 64 ಮತ ಬೀಳಬೇಕಿತ್ತು. BJP ತನ್ನ 2 ಅಭ್ಯರ್ಥಿಗಳಿಗೆ ತಲಾ 30 ಹಂಚಿಕೆಯನ್ನು ಮಾಡಿ 4 ಮತಗಳನ್ನು JDSಗೆ ಹಂಚಿಕೆ ಮಾಡಿತ್ತು. ಆದರೆ ರಘು ಕೌಟಿಲ್ಯ ಅವರಿಗೆ 29, ಲಿಂಗರಾಜ ಪಾಟೀಲ್ ಅವರಿಗೆ 27 ಮತ ಸಿಕ್ಕಿದೆ. ಅಂದರೆ ಒಬ್ಬೊಬ್ಬರಿಗೆ ನಿಗದಿತ ಮತಗಳು ಚಲಾವಣೆ ಆಗಿಲ್ಲ ಅನ್ನೋಂಥದ್ದು ನಾವು ಗಮನಿಸಬೇಕಾಗುತ್ತೆ. ಹೀಗಾಗಿ ಎಲಿಮಿನೇಷನ್ ಸುತ್ತಿನಲ್ಲಿ ಪ್ರಯಾಸದ ಗೆಲುವನ್ನು ಅವರು ಸಾಧಿಸಿದ್ದಾರೆ. ರಘು ಅವರಿಗೆ ಚಲಾವಣೆಗೊಂಡ 1 ಮತ ಅಸಿಂಧುಗೊಂಡಿದೆ. ಅಂದರೆ ಲಿಂಗರಾಜ ಅವರಿಗೆ ಸಿಗಬೇಕಿದ್ದಂತಹ 3 ಮತಗಳು ಮತ್ತು JDSಗೆ ಹಂಚಿಕೆ ಮಾಡಿದ್ದ 4 ಮತಗಳು ಏನಾದವು, ಅವು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬಿದ್ದವೆ ಎಂಬ ಪ್ರಶ್ನೆ ಉದ್ಭವಿಸ್ತಾ ಇದೆ. 18 JDS ಶಾಸಕರನ್ನು ಹೊಂದಿದ್ದಂತಹ ಅಭ್ಯರ್ಥಿ ಗೋವಿಂದರಾಜ್ ಅವರಿಗೆ 14 ಮತಗಳು ಮಾತ್ರ ಸಿಕ್ಕಿರುವಂಥದ್ದು. 4 ಮತ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಚಲಾವಣೆ ಆಗಿರುವಂಥದ್ದು. ತನ್ನ ಕಡೆಯಿಂದ 7 ಮತಗಳು ಕಾಂಗ್ರೆಸ್ಗೂ ಹೋಗಿಲ್ಲ. BJPಯಿಂದ ಚಲಾವಣೆ ಆಗಿದೆ ಅಂಥೇಳಿ JDS ಹೇಳಿಕೊಂಡಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ಲೋದಿಲ್ಲ ಎಂದು ಗೊತ್ತಿದ್ದರೂ ಕೂಡ ಶಾಸಕರ ಒಗ್ಗಟ್ಟು ಮತ್ತು ಪಕ್ಷನಿಷ್ಠೆಯ ಪರೀಕ್ಷೆಗೆಂದು ಅಭ್ಯರ್ಥಿಯನ್ನು ಇಳಿಸಲಾಗಿದೆ ಅಂಥೇಳಿ HD ಕುಮಾರಸ್ವಾಮಿ ಹೇಳಿದ್ದಾರೆ. ಮಿತ್ರಪಕ್ಷ BJP ತನ್ನ ಹೆಚ್ಚುವರಿ ಮತಗಳು ಎಷ್ಟು ಪರಿಣಾಮಕಾರಿಯಾಗಿ ವರ್ಗಾಯಿಸುತ್ತದೆ ಎಂಬುದನ್ನು ತಿಳಿದುಕೊಳ್ಳುವ ಇಂಗಿತ ಕೂಡ ಅವರಿಗೆ ಇತ್ತು ಅಂಥೇಳಿ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಅಡ್ಡ ಮತದಾನ ನಡೆದಿರುವಂಥದ್ದು ಹೆಚ್ಚು ಗೊತ್ತಾಗ್ತಾ ಇದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೇವೆ. ಅಲ್ಲಿವರೆಗೆ ನಮಸ್ಕಾರ.